खमयमनपायं मुक्त्युपायं विमायं दृहजमहममेजं ध्येयमाम्नाजगेयं सदजमसदजेयं श्रीसहायं भजेयं अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। ओम स्वस्त्यस्तु सताम् आशेच सन्मंगलानि भवन्तु सम्यक् श्लोकैकश्रवण पठन मात्रेण वक्तुश्च श्रोत्रॄणां निखिल कलिकृतकल्मष अपनोदन पडुतरे श्रीमद्भागवते महापुराणे द्वितीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿವರೆಗೆ ಒಂದೊಂದೇ ಇಂದ್ರಿಯಗಳ ಉತ್ಪತ್ತಿನ ಹೇಳ್ತಾ ಬಂದ್ರು. ಅಂದ್ರೆ ಯಾವ ಇಂದ್ರಿಯ ಯಾವುದಕ್ಕೋಸ್ಕರ ಬ್ರಹ್ಮದೇವರ ಶರೀರದಿಂದ ಬರ್ತಾ ಇದೆ ಅಂತ ಸೃಷ್ಟಿಗೆ. ಅಲ್ಲಿ ಇಂದ್ರಿಯ ಆಯ್ತು, ಇಂದ್ರಿಯಕ್ಕೆ ಅಭಿಮಾನಿ ದೇವತೆ ಆಯ್ತು. ಈಗ ಒಂದೊಂದೇ ವಿಷಯವನ್ನು ತಿಳಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಈ 23ನೇ ಶ್ಲೋಕದ ವರೆಗೆ ಬಂದಿದ್ವಿ. 23ನೇ ಶ್ಲೋಕದಲ್ಲಿ ಕೊನೆಗೆ ತಿಳಿಸಿದ್ರು ತ್ವಗೀಂದ್ರಿಯ ಮತ್ತೆ ಚರ್ಮ. ತ್ವಗೀಂದ್ರಿಯ ಅಂದ್ರೆ ನಮ್ಮ ಇಡೀ ದೇಹದಲ್ಲಿ ಎಲ್ಲಾ ಕಡೆ ಆ ಇಂದ್ರಿಯ ಇರುತ್ತೆ. ಯಾಕೆ ಎಲ್ಲೆಲ್ಲಿ ಸ್ಪರ್ಶ ಆಗತ್ತೆ ಅಂದ್ರೆ ನಮ್ಗೆ ಕೆಲವುದನ್ನು ಮುಟ್ಟಿದ್ರೆ ಗಟ್ಟಿ ಅನ್ಸುತ್ತೆ, ಕೆಲವುದು ಹಗುರ ಅನ್ಸುತ್ತೆ. ಹೀಗೆ ನಮ್ಮ ದೇಹಕ್ಕೆ ಎಲ್ಲಿ ತಾಕಿದ್ರು ಕೂಡ ನಮ್ಗೆ ಒಂದು ಸ್ಪರ್ಶದ ಅನುಭವ ಆಗತ್ತೆ. ಈ ರೀತಿ ಆ ಸ್ಪರ್ಶದ ಅನುಭವ ಏನಾಗ್ತಾ ಇದೆ ಅದು ತ್ವಗೀಂದ್ರಿಯಕ್ಕೆ ಆಗ್ತಾ ಇದೆ. ಅದನ್ನ ತ್ವಗೀಂದ್ರಿಯ ದೇಹದಲ್ಲಿ ಇಡೀ ದೇಹದಲ್ಲಿ ವ್ಯಾಪಿಸ್ಕೊಂಡಿರುವಂತಹ ಆ ತ್ವಗೀಂದ್ರಿಯ ಆ ಸ್ಪರ್ಶ ಅನ್ನೋ ಗುಣವನ್ನು ಗ್ರಹಿಸ್ತಾ ಇದೆ. ಹಾಗಾದ್ರೆ ಆ ತ್ವಗೀಂದ್ರಿಯ ಇರೋದು ಎಲ್ಲಿ ಇದೆ? ಚರ್ಮದಲ್ಲಿ ಇದೆ ಆ ತ್ವಗೀಂದ್ರಿಯ. ಅಂದ್ರೆ ಅದಕ್ಕೊಂದು ಆಧಾರ ಚರ್ಮ. ಹೀಗೆ ವಿಷಯ ಬಂತು. ಅದೇ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ತ್ವಚಶ್ಚ ರೋಮನಾಮಾನಃ ವೃಕ್ಷ ನಾಮಾನ ಏವಚ ದ್ವಿವಿಧಾಹ ಪಾರಿಜಾತಾದ್ಯ ಬಭೂವು ಬ್ರಹ್ಮದೇಹತಃ. ಬ್ರಹ್ಮದೇವರ ದೇಹದಿಂದ ಏನ್ ಬಂತು ಅನ್ಲಿಕ್ಕೆ ಅಲ್ಲಿ ಐತರೇಯೋಪನಿಷತ್ ಭಾಷ್ಯದಲ್ಲಿ ಒಂದು ಮಾತಿದೆ, ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ತ್ವಚಶ್ಚ ರೋಮನಾಮಾನಃ ಅಂತ. ತ್ವಕ್ ಅಂದ್ರೆ ಅಲ್ಲಿ ರೋಮ, ಅದರ ಕೂದಲುಗಳು, ಅದರಿಂದ. ಹಾಗೆ ವೃಕ್ಷ ನಾಮಾನ, ಹಾಗಾದ್ರೆ ಆ ತ್ವಗೀಂದ್ರಿಯದಿಂದ ಏನೇನ್ ಬಂತು ಅಂದಾಗ ಈ ವೃಕ್ಷಗಳು ಅಂದ್ರೆ ಮರಗಳು, ಅದನ್ನು ಹೇಳ್ತಾರೆ ಇಲ್ಲಿ ಮಹೀರುಹ ಅಂತ ಏನ್ ಕರಿತೀವಿ ಅದು. ಮಹೀರುಹ ಅಂದ್ರೆ ಭೂಮಿಯಲ್ಲಿ ಬೆಳೆಯುವಂಥದ್ದು, ಅಂದ್ರೆ ಪಾರಿಜಾತ ಮೊದಲಾದದ್ದು. ಅಷ್ಟೇ ಅಲ್ಲ, ಅದರ ದೇವತೆಗಳು ಕೂಡ ಸೃಷ್ಟಿಗೆ ಬಂದ್ವು ಅಂತ ಅರ್ಥ ಬ್ರಹ್ಮದೇವರ ದೇಹದಿಂದ. ಹೀಗೆ ಯಾವ್ಯಾವುದರಿಂದ ಏನೇನು ಸೃಷ್ಟಿಗೆ ಬಂತು ಅದನ್ನೆಲ್ಲ ಒಂದು ಚಾರ್ಟ್ ಮಾಡ್ಕೊಳ್ಬೇಕು. ಅಷ್ಟು ಚೆನ್ನಾಗಿ ಈ ಸ್ಕಂದದಲ್ಲಿ ಹಾಕಿದ್ದಾರೆ. ಒಂದ್ಸರಿ ಚಾರ್ಟ್ ಮಾಡ್ಕೊಂಡ್ರೆ ನಮಗ್ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಇಂದ್ರಿಯದಿಂದ ಏನು ಸೃಷ್ಟಿಗೆ ಬಂತು. ಅಂದ್ರೆ ಭಾಗವತದಲ್ಲಿ ಹೇಳಿದ ಪ್ರಕಾರ, ಶ್ಲೋಕದಲ್ಲಿರೋ ಪ್ರಕಾರ. ಇನ್ನು ಮುಂದಕ್ಕೆ ಹೋಗೋಣ. ಇವತ್ತಿನ ದಿವಸ 24ನೇ ಶ್ಲೋಕ. ಹಸ್ತೌ ರುರುಹತಸ್ತಸ್ಯ ನಾನಾ ಕರ್ಮ ಚಿಕೀರ್ಷಯಾ ತಯೋಸ್ತು ಬಲವಾನಿಂದ್ರಃ ಆದಾಯ
ನಮುಭಯಾಶ್ರಯಂ. ಬ್ರಹ್ಮದೇವರ ದೇಹದಿಂದ ಇದುವರೆಗೆ ತ್ವಗೀಂದ್ರಿಯ ಆಯ್ತು. ಈಗ ಹಸ್ತೌ ಅಂದ್ರೆ ಕೈಗಳು. ಬ್ರಹ್ಮದೇವರಿಗೆ ಅನ್ನಿಸ್ತಂತೆ ಅನೇಕ ಕೆಲಸ ಮಾಡ್ಬೇಕು, ಅನೇಕ ಕೆಲಸಗಳನ್ನ ಮಾಡ್ಬೇಕು ಅಂದ್ರೆ ಕೈ ಇಲ್ಲದೆ ಹೇಗ್ ಸಾಧ್ಯ? ಆದ್ರಿಂದ ಯಾವುದೇ ಒಂದು ಸ್ವೀಕಾರ ಮಾಡ್ಬೇಕು. ಒಂದ್ ನಿಮಿಷ, ಯಾರೋ ಮ್ಯೂಟ್ ಮಾಡ್ಬಿಟ್ಟಿದ್ರು, ಒಂದ್ ನಿಮಿಷ. ಹಸ್ತವು ಅಂದ್ರೆ ಈಗ ಕೈಗಳು ಬ್ರಹ್ಮದೇವರಿಗೆ ಬೇಕಾಯ್ತು. ಯಾಕೆ ಬೇಕಾಯ್ತು ಅಂತಂದ್ರೆ ಬ್ರಹ್ಮದೇವರಿಗೆ ಅನ್ನಿಸ್ತಂತೆ ಅನೇಕ ಕೆಲಸಗಳನ್ನ ಮಾಡ್ಬೇಕು. ಈಗ ದಾನವನ್ನ ಕೊಡೋದು, ದಾನವನ್ನ ಇಸ್ಕೊಡೋದು, ಇದೆಲ್ಲ ಮಾಡ್ಬೇಕು ಅಂದ್ರೆ ಕೈ ಬೇಕು. ಆದ್ರಿಂದ ಆ ಕೈ ಬಂತಂತೆ ಈಗ ಯಾರಿಗೆ? ಬ್ರಹ್ಮದೇವರಿಗೆ. ರುರುಹತು ಅಂತ ಹೇಳ್ತಾರೆ. ರುರುಹತು ಅಂದ್ರೆ ಬೆಳೀತು ಅಂತ ಅರ್ಥ. ಅಂದ್ರೆ ಹೊರಗೆ ವ್ಯಕ್ತ ಆಯ್ತು. ಅಷ್ಟೇ ಅಲ್ಲ, ಯಾವಾಗ ಕೈಗಳು ಬಂತೋ ಆ ಕೈಗಳ ಜೊತೆಗೆ ಅದರ ಅಭಿಮಾನಿ ದೇವತೆ ಅಂದ್ರೆ ಇಂದ್ರದೇವರು, ಇಂದ್ರದೇವರು ಕೂಡ ಸೃಷ್ಟಿಗೆ ಬಂದರು. ಇನ್ನು ಅಷ್ಟೇ ಅಲ್ಲ, ಕೇವಲ ಇಂದ್ರದೇವರಷ್ಟೇ ಅಲ್ಲದೆ, ಕೇವಲ ಕೈ ಅಷ್ಟೇ ಅಲ್ಲದೆ ಅನೇಕ ಕರ್ಮನೂ ಸೃಷ್ಟಿ ಆಯ್ತು. ಅಂದ್ರೆ ವಿಷಯ ಸೃಷ್ಟಿ ಆಗ್ಬೇಕಲ್ಲ. ಈಗ ಇಂದ್ರಿಯ ಏನೋ ಇದೆ, ಅದಕ್ಕೆ ಬೇಕಾದ ದೇವತೆನೂ ಇದ್ದಾನೆ, ಆದ್ರೆ ಮಾಡ್ಬೇಕಾದ ಕೆಲಸನೇ ಇಲ್ಲದೆ ಆ ಕರ್ಮಗಳು ಕೆಲಸ, ಅದರ ಸೃಷ್ಟಿನೂ ಆಯ್ತು. ಯಾವ್ದು ಅಂದ್ರೆ ಹಾನ ಉಪಾದಾನ. ಹಾನ ಅಂದ್ರೆ ತ್ಯಾಗ ಮಾಡೋದು, ಬಿಟ್ಬಿಡೋದು. ಉಪಾದಾನ ಅಂದ್ರೆ ಸ್ವೀಕಾರ ಮಾಡೋದು. ಹೀಗೆ ತ್ಯಾಗ ಮತ್ತೆ ಸ್ವೀಕಾರ ಇದೆಲ್ಲವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು ತಮ್ಮ ದೇಹದಿಂದ. ಇಲ್ಲಿ ಬಲ ಅಂತ ಒಂದು ಶಬ್ದ ಹಾಕಿದ್ದಾರೆ, ಬಲವಾನ್ ಇಂದ್ರ ಅಂತ. ಅಲ್ಲಿ ಬಲ ಅನ್ನೋ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ. ಬಲವಾನ್ ಅಂದ್ರೆ ಇಂದ್ರಿಯ ಉಳ್ಳವನಿಗೆ ಬಲವಾನ್ ಅಂತ ಕರೀತಾರೆ. ಅಂದ್ರೆ ಯಾರು ಅಂದ್ರೆ ಇಂದ್ರಿಯಕ್ಕೆ ಅಭಿಮಾನಿ ದೇವತೆ ಅಂತ ಅರ್ಥ. ಅದು ವಸ್ತುತಃ ಏನಂದ್ರೆ ಇಂದ್ರಿಯ ಸೃಷ್ಟಿ ಆಯ್ತು ಅಂತ ತಿಳಿಬೇಕಂತೆ. ಇಂದ್ರಿಯಕ್ಕೂ ಸೃಷ್ಟಿ ಬಂತು, ಇಂದ್ರಿಯ ಅಭಿಮಾನಿ ದೇವತೆಗೂ ಸೃಷ್ಟಿ ಬಂತು. ಇಲ್ಲಿ ಕೈ ಎನ್ನುವ ಶಬ್ದದಿಂದ ವಸ್ತುತಃ ಕೈಯನ್ನ ತಗೊಳ್ಳೋದಲ್ವಂತೆ, ಕೈಗೆ ಆಧಾರವಾದದ್ದೇನಿದೆ ಅಂದ್ರೆ ಇವಾಗ ಚರ್ಮ, ಆ ಕೈಗೆ ಆಧಾರವಾದದ್ದನ್ನ ತಗೊಳ್ಬೇಕು ಅಂತ ಇದನ್ನ ಈ ವ್ಯಾಖ್ಯಾನದಲ್ಲಿ ಬಿಡಿಸಿದ್ದಾರೆ ಒಬ್ರು. ಅಂತೂ ಈ ಶ್ಲೋಕದಿಂದಾಗಿ ಮೂರರ ಸೃಷ್ಟಿ ಆಯ್ತು. ಒಂದು ಕೈಯಿಗೆ ಆಧಾರ ಅಂದ್ರೆ ಕೈಯ ಸೃಷ್ಟಿ, ಇನ್ನು ಇಂದ್ರದೇವರ ಸೃಷ್ಟಿ, ಅದರ ಜೊತೆಗೆ ಉಪಾದಾನಾದಿ ಕರ್ಮ ಅಂದ್ರೆ ಸ್ವೀಕಾರ ಮಾಡೋದು, ತ್ಯಾಗ ಮಾಡೋದು, ಈ ರೀತಿಯ ಕೆಲಸ ಕರ್ಮಗಳ ಸೃಷ್ಟಿಯೂ ಆಯ್ತು. ಇನ್ನು ಕೈ ಸೃಷ್ಟಿ ಆದ್ಮೇಲೆ ಮುಂದೆಂದು ಕಾಲು ಬಗ್ಗೆ ಬರುತ್ತೆ. ಅದನ್ನ ಹೇಳಲಿಕ್ಕೆ ಮುಂದಿನ ಶ್ಲೋಕ 25ನೇ ಶ್ಲೋಕ. ಗತಿಂ ಚಿಕೀರ್ಷತಃ ಪಾದೌ ರುರುಹಾತೆ ಭಿಕಾಮತಃ ಪದ್ಭ್ಯಾಂ ಹವ್ಯಂ ಸ್ವಯಂ ಯಜ್ಞಃ ಕರ್ಮ ಯತ್ ಕ್ರಿಯತೇಂದ್ರಭಿಃ. ಇಲ್ಲಿ ಬ್ರಹ್ಮದೇವರಿಗೆ ಓಡಾಡ್ಬೇಕು ಅಂತ ಅನಿಸ್ತು. ಅಲ್ಲಿ ಸ್ವಲ್ಪ ಅರ್ಲು ಬದಲು ಮಾಡಿದ್ದಾರೆ ಈ ಶ್ಲೋಕದಲ್ಲಿ. ಎರಡನೇ ಲೈನು ಹವ್ಯಂ ಅಂತ ಇದೆ. ಸ್ವಯಂ ಹವ್ಯಂ ಅಂತ ಇದೆ. ಕರೆಕ್ಟ್. ಪದ್ಯಂ ಯಜ್ಞಂ ಸ್ವಯಂ ಹವ್ಯಂ ಅಂತ ಇದೆ. ಪುರಾಣಿಕರ ಪುಸ್ತಕ ಆದರೆ ಪುರಾಣಿಕರ ಪುಸ್ತಕ. ಈಗ ಪದ್ಭ್ಯಾಂ ಹವ್ಯಂ ಸ್ವಯಂ ಯಜ್ಞ ಅಂತ ಒಂದೀಗ ಇದೆ. ಇನ್ನೊಂದೇನ್ ಹೇಳಿದ್ದು ಪದ್ಭ್ಯಾಂ ಯಜ್ಞ ಸ್ವಯಂ ಹವ್ಯಂ ಅಂತಿದೆ. ಕರೆಕ್ಟ್. ಎರಡು ಪಾಠದಲ್ಲಿ ಆ ಎರಡು ಶಬ್ದ ಇದೆ, ತೊಂದ್ರೆ ಇಲ್ಲ. ಧನ್ಯವಾದಗಳು ಗುರುಗಳು. ಗತಿಂ ಚಿಕೀರ್ಷತಃ ಪಾದ. ಈಗ ಬ್ರಹ್ಮದೇವರಿಗೆ ಓಡಾಡ್ಬೇಕು ಅಂತ, ಸ್ವೇಚ್ಛೆಯಿಂದ ತಾವು ಓಡಾಡ್ಬೇಕು. ಇವಾಗ ಕಾಲಿದ್ರೆ ಹೇಗಾದಾಗ ಓಡಾಡ್ಬಹುದು. ಕಾಲು ಚೆನ್ನಾಗಿಲ್ದೇ ಇದ್ರೆ, ಏನಾದ್ರು ಕಾಲಿಗೆ ತೊಂದರೆ ಇದ್ರೆ ಆಗ ನಡಿಲಿಕ್ಕೆ ಕಷ್ಟ ಆಗತ್ತೆ. ಆಗ ಸ್ವೇಚ್ಛೆಯಿಂದ ಎಲ್ಲಂದ್ರಲ್ಲೇ ನಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಭಿಕಾಮತಃ, ಕಾಮನೆ ನಮಗೆ ಯಾವ ರೀತಿ ಇಚ್ಛೆ ಇದೆಯೋ ಹಾಗೆ ನಾವು ನಡಿಬೇಕು ಅಂತ ಆದ್ರೆ
ಕಾಲು ಬೇಕು ಚೆನ್ನಾಗಿ. ಆ ಕಾಲಿಗೋಸ್ಕರ ಬ್ರಹ್ಮದೇವರ ದೇಹದಿಂದಾಗಿ ಆ ಸೃಷ್ಟಿ ಆಯ್ತು, ಕಾಲು ಬೇಕು ಅಂತ. ಇನ್ನು ಕಾಲಿನ ಸೃಷ್ಟಿ ಯಾವಾಗಾಯ್ತು, ಆಮೇಲೆ ಆ ಪಾದಕ್ಕೆ ಅಭಿಮಾನಿ ದೇವತೆಯಾದ ಜಯಂತ, ಜಯಂತ ಅಂದ್ರೆ ಇಂದ್ರ ಪುತ್ರ, ಆ ಇಂದ್ರನ ಮಗನಾದ ಜಯಂತ ತಾನು ಸೃಷ್ಟಿಗೆ ಬಂದ. ಇಲ್ಲಿ ಯಜ್ಞ ಅಂತ ಒಂದು ಶಬ್ದ ಬಂತು ಈಗ ತಾನೆ, ಪದ್ಭ್ಯಾಂ ಹವ್ಯಂ ಅಥವಾ ಪದ್ಭ್ಯಾಂ ಯಜ್ಞ ಸ್ವಯಂ ಹವ್ಯಂ. ಅಲ್ಲಿ ಯಜ್ಞ ಅನ್ನೋ ಶಬ್ದ ಏನ್ ಬಂತು, ಆ ಯಜ್ಞ ಶಬ್ದಕ್ಕೆ ಯಜ್ಞ ಅಂತ ಇಂದ್ರನಿಗೆ ಹೆಸರಿದೆ, ಅದನ್ನ ಯಜ್ಞ ಅಂದ್ರೆ ಇಂದ್ರ ಅಂತ ಅರ್ಥ ಆಯ್ತು. ಆ ಇಂದ್ರನ ಮಗ ಜಯಂತ ಅಂತ ಅರ್ಥ. ಇಲ್ಲಿ ವಸ್ತುತಃ ಯಜ್ಞ ಅನ್ನೋ ಶಬ್ದಕ್ಕೆ ಇಂದ್ರ ಪುತ್ರ ಅಂತ ತಗೊಂಡಿದ್ದಾರೆ. ಅದನ್ನ ಯಜ್ಞ ಅಂತ ಅನ್ನಿಸ್ಕೊಳ್ಳೋನು ಇಂದ್ರ ಅಲ್ಲ, ಯಜ್ಞ ಅಂತ ಅನ್ನಿಸ್ಕೊಳ್ಳೋ ಇಂದ್ರನ ಪುತ್ರನಿಗೆ ಯಜ್ಞ ಅಂತ ಕರೀತಾರೆ ಅಂತ ಹಾಗೆ ಅರ್ಥ ಮಾಡಿದ್ದಾರೆ ಒಂದು ವ್ಯಾಖ್ಯಾನದಲ್ಲಿ. ಆಗ ವ್ಯಾಖ್ಯಾನದಲ್ಲಿ ಇರೋದ್ರ ಪ್ರಕಾರ ಹಾಗೆ ಇಟ್ಕೊಂಡು ಯಜ್ಞ ಅಂದ್ರೆ ಇಂದ್ರ ಪುತ್ರ ಅಂತಾನೆ ಇಟ್ಕೊಂಡು, ಯಜ್ಞ ಅಂದ್ರೆ ಇಂದ್ರ ದೇವರಿಗೆ ಬೇಡ. ಯಾಕಂದ್ರೆ ವಸ್ತುತಃ ಶತಕ್ರತು ಅಂತ ಇಂದ್ರ ದೇವರಿಗೆ ಹೆಸರಿದೆ. ಯಾಕೆ ಶತಕ್ರತು ಅಂದ್ರೆ 100 ಯಾಗ ಮಾಡಿದವರು ಯಾರು ಇಂದ್ರ ದೇವರು. ಹಾಗಾಗಿ ಯಜ್ಞ ಅಂತಂದ್ರೆ ಅದು ಅಷ್ಟು ಯಾಗವನ್ನ ಮಾಡಿದ ಅವರಿಗೆ ಯಜ್ಞ ಅನ್ನೋ ಹೆಸರು ಪ್ರಸಿದ್ಧನೇ, ಅದ್ ಬರ್ಲೇಬೇಕು. ಆದ್ರೆ ಇಲ್ಲಿ ಯಜ್ಞ ಅನ್ನೋ ಶಬ್ದಕ್ಕೆ ಆ ಇಂದ್ರನ ಮಗನನ್ನ ತಗೊಂಡಿದ್ದಾರೆ ವ್ಯಾಖ್ಯಾನಕಾರರು. ಅಂದ್ರೆ ಯಜ್ಞ ಅಂದ್ರೆ ಇಂದ್ರನ ಮಗನಾದ ಜಯಂತ. ಹಾಗಾಗಿ ಪಾದಗಳ ಸೃಷ್ಟಿ ಆಯ್ತು. ಆ ಪಾದಾಭಿಮಾನಿಯಾದ ಜಯಂತ ತಾನು ಸೃಷ್ಟಿಗೆ ಬಂದ. ಅಷ್ಟೇ ಅಲ್ಲ, ಕಾಲಿದೆ, ಅಭಿಮಾನಿ ದೇವತೆ ಇದ್ದಾನೆ. ನಡೆಯೋದು ಅಂತ ಒಂದು ಕ್ರಿಯೆ ಬೇಕಲ್ಲ, ನಡೆಯೋದು, ಎಗರೋದು, ಬೀಳೋದು, ಮಲ್ಕೊಳ್ಳೋದು, ಹೀಗೆ ಅನೇಕ ಕ್ರಿಯೆಗಳಿದೆಯಲ್ಲ, ಇದೆಲ್ಲ ಆಗ್ಬೇಕು ಅಂದ್ರೆ ಕಾಲಿನ ಸಹಕಾರ ಇಲ್ಲದೆ ಆಗೋದಿಲ್ಲ. ಅಂದ್ರೆ ಕಾಲಿನ ಸಹಕಾರ ಬೇಕು. ಹಾಗಾಗಿ ಕಾಲು ಅದಕ್ಕೆ ಅಭಿಮಾನಿ ದೇವತೆ, ಹಾಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ, ಇದೆಲ್ಲದರ ಸೃಷ್ಟಿ ಆಯ್ತು. ಅದರಲ್ಲಿ ಪದ್ಭ್ಯಾಂ ಹವ್ಯಂ ಸ್ವಯಂ ಯಜ್ಞ. ಯಜ್ಞ ಅಂತಂದ್ರೆ ಜಯಂತ ಅವನು ಹುಟ್ಟಿದ ಅಂತ ಅರ್ಥ. ಅದೇ ರೀತಿ ಸ್ವಯಂ, ಸ್ವಯಂ ಅಂದ್ರೆ ಆ ಯಜ್ಞ ತಾನು ಈ ಕಾಲಿಗೆ ಅಭಿಮಾನಿ ದೇವತೆಯಾಗಿ ಬಂದ. ವಸ್ತುತಃ ಜಯಂತ ಇದ್ದೇ ಇದ್ದ ಮೊದಲು ಕೂಡ, ಆದ್ರೆ ಈಗ ಪಾದಾಭಿಮಾನಿಯಾಗಿ ಆ ಜಯಂತ ಪ್ರಕಟನಾದ ಅಂತ ಅರ್ಥ. ಅದರ ಜೊತೆಗೆ ನೃಭಿಹಿ ಯತ್ ಕರ್ಮ ಹವ್ಯಂ ಅಂದ್ರೆ ಮನುಷ್ಯರು ಏನೇನ್ ಮಾಡ್ತಾರೆ ಕರ್ಮಗಳನ್ನ, ಉದಾಹರಣೆಗೆ ಯಾಗ ಮಾಡ್ತಾರೆ. ಯಾಗ ಮಾಡ್ಬೇಕಾದ್ರೆ ಹವಿಸ್ಸನ್ನ ಆ ಯಾಗಕ್ಕೆ ಹಾಕ್ತಾರೆ, ಆಹುತಿಯನ್ನ ನೀಡ್ತಾ ಇರ್ತಾರೆ. ಹಾಗಾದ್ರೆ ಯಾವ ಕರ್ಮದಲ್ಲಿ ಆಹುತಿಯನ್ನೆಲ್ಲ ನೀಡ್ತಾರೋ ಅಂಥ ಕರ್ಮ ಅಂದ್ರೆ ಯಜ್ಞ ಅಂತ ಅರ್ಥ. ಆ ಯಜ್ಞ ಅನ್ನೋದರ ಸೃಷ್ಟಿ ಆಯ್ತು. ಇದನ್ನ ಮುಂದಕ್ಕೂ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರುತ್ತೆ, ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಧ್ಯಾಯ 7ನೇ ಅಧ್ಯಾಯ ಅಂತ ಸ್ಪಷ್ಟಪಡಿಸಿದ್ದಾರೆ. ಕ್ರಿಯಾಭಿಮಾನಾತ್ ಯಜ್ಞೋಸೌ ಅಂತ. ಕ್ರಿಯಾಭಿಮಾನಿ, ಕ್ರಿಯಾಭಿಮಾನಿ ಅಂದ್ರೆ ಮಾಡುವಂತ ಯಜ್ಞದ ಪ್ರಕ್ರಿಯೆ ಏನಿದೆ, ಯಜ್ಞದಲ್ಲಿ ಹವಿಸ್ಸನ್ನು ಹಾಕೋದು, ಮತ್ತೆ ಘೃತವನ್ನ ತುಪ್ಪವನ್ನ ಹಾಕೋದು, ಮತ್ತೆ ಯಜ್ಞದಲ್ಲಿ ಸಂಬಂಧಪಟ್ಟ ಬೇರೆ ಬೇರೆ ಕೆಲಸಗಳು ಏನೇನಿದೆ ಆ ಎಲ್ಲ ಕ್ರಿಯೆಗಳಿಗೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಯಜ್ಞ. ಆ ಯಜ್ಞ ಕರ್ಮ ಏನಿದೆಯಲ್ಲ, ಯಾಗ ಅನ್ನುವ ಕೆಲಸ, ಆ ಯಾಗ ಕರ್ಮ ಆಗ ಸೃಷ್ಟಿಗೆ ಬಂತು ಅಂದ್ರೆ ಅಷ್ಟೇ ಅಭಿಪ್ರಾಯ. ಇಲ್ಲಿ ಯಜ್ಞ ಅನ್ನೋ ಶಬ್ದಕ್ಕೆ ಜಯಂತ ಅಂತ ಹೇಗೆ ಅರ್ಥ ಮಾಡಿದ್ರು, ಅದೇ ರೀತಿ ಯಜ್ಞ ಅನ್ನೋ ಶಬ್ದಕ್ಕೆ ನಾವು ಏನು ಪ್ರಸಿದ್ಧವಾಗಿ ಯಜ್ಞ ಅಂತ ತಿಳಿತೀವಲ್ಲ, ಹೋಮ ಯಜ್ಞ ಹವನ ಅಂತ, ಆ ಯಜ್ಞದ ಸೃಷ್ಟಿನೂ ಆಯ್ತು ಅಂತ ಒಂದರ್ಥ. ಇನ್ನೊಂದರ್ಥ, ಆ ಯಜ್ಞ ಹೊರಗೆ ಬಂದ ಪ್ರಕಟನಾದ ಅಂದ್ರೆ ವಸ್ತುತಃ ಕಾಲಿಗೆ ಶಕ್ತಿ ನೀಡೋನು ಜಯಂತ ಅಲ್ಲ. ಅವನಿಗೆ ಅಷ್ಟು ಶಕ್ತಿ ಇದೆಯಾ? ಎಲ್ಲರ ಕಾಲಿಗೆ ಶಕ್ತಿಯನ್ನ ನೀಡುವಂತಹ ಒಂದು ವಿಶಿಷ್ಟವಾದ ಗುಣ ಅವನಲ್ಲಿ ಇದೆಯಾ ಅಂದ್ರೆ ಅವನ ಅಂತರ್ಯಾಮಿಯಾದ ದೇವರಲ್ಲಿ ಇದೆಯಂತೆ. ಹಾಗಾದ್ರೆ ಜಯಂತನ ಒಳಗಡೆ ಯಾವ ದೇವರಿದ್ದಾನೆ? ಉಪೇಂದ್ರ. ಉಪೇಂದ್ರ ಅನ್ನೋ ಭಗವಂತನ ಒಂದು ರೂಪ. ಆ ಉಪೇಂದ್ರ ನಾಮಕ ಪರಮಾತ್ಮನನ್ನ ಈ ಯಜ್ಞ ಅನ್ನೋ ಶಬ್ದದಿಂದ ತಗೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನನ್ನು ತಗೊಂಡಾಗ ಇಲ್ಲಿ ಯಜ್ಞ ಅಂತಂದ್ರೆ ಆ ಉಪೇಂದ್ರನನ್ನು ತಗೊಳ್ಬೇಕು. ಯಾಕೆ? ಯಜ್ಞದ ಒಳಗಡೆ ಅವನೇ ಇರ್ತಾನೆ ಅಂತ. ಯಜ್ಞದ ಒಳಗಡೆ ಇರೋದ್ರೆ ಜಯಂತನ ಒಳಗಡೆ ಇರ್ತಾನೆ. ಪಾದ ಹೇಗ್ ಕೆಲಸ ಮಾಡ್ಬೇಕು ಹಾಗೆ ಮಾಡ್ತಾರೆ, ಅದನ್ನು ತಗೊಳ್ಬಹುದು. ಅಥವಾ ಯಾವುದೇ ಹವಿಸ್ಸನ್ನಾಗ್ಲಿ ಯಜ್ಞದಲ್ಲಿ ಯಾರಿಗೆ ಕೊಡೋದು? ನಾವು ಯಜ್ಞದಲ್ಲಿ ಆಹುತಿಯನ್ನಾಗೆಲ್ಲ ಅರ್ಪಣೆ ಮಾಡೋದು ನಿಜ. ಯಾರಿಗೋಸ್ಕರ? ದೇವತೆಗಳಿಗಲ್ಲ, ದೇವತೆಗಳ ಒಳಗಡೆ ಇರುವಂತಹ ಪರಮಾತ್ಮನಿಗೆ ಮುಖ್ಯವಾಗಿ. ಅದಕ್ಕೋಸ್ಕರ ಇದು ಯಜ್ಞವನ್ನ ಉದ್ದೇಶಿಸಿಕೊಂಡು ಯಾವ ಹವಿಸ್ಸನ್ನ ಜನರೆಲ್ಲ ಕೊಡ್ತಾರೋ ಅಂತ ಭಗವಂತನಿಗೆ ಇಲ್ಲಿ ಯಜ್ಞ ಅಂತ ಕರೀತಾರೆ ಅಂತ. ಈಗ ಯಜ್ಞ ಅನ್ನೋ ಶಬ್ದಕ್ಕೆ ಈ ರೀತಿ 3 ಅರ್ಥಗಳನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. 3 ಅರ್ಥ. ಒಂದು ಜಯಂತ, ಮತ್ತೊಂದು ಯಜ್ಞ ಅನ್ನುವ ಕರ್ಮ, ಮತ್ತೊಂದು ಉಪೇಂದ್ರ ನಾಮಕ ಪರಮಾತ್ಮ. ಅಥವಾ
ಸಾಮಾನ್ಯವಾಗಿ ಪರಮಾತ್ಮನ ಯಾವುದೇ ರೂಪ ಆಗ್ಬೋದು. ಆಹುತಿಯನ್ನ ಸ್ವೀಕಾರ ಮಾಡುವಂತ ಯಾಗದ ಒಳಗಡೆ ಏನು ಭಗವಂತನ ರೂಪ ಇದೆ ಅಂತ ರೂಪ, ಅದು ಯಾವುದೇ ರೂಪ ಆಗ್ಬೋದು. ಅದನ್ನ ಯಜ್ಞ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದಲ್ಲೂ ನಾವು ಕೇಳಿದೆ ಯಜ್ಞ ಅನ್ನೋ ಶಬ್ದವನ್ನ ದೇವರಿಗೆ ಬಳಸಲಾಗತ್ತೆ. ಆದ್ರಿಂದ ಇದು ಯಜ್ಞ ಅನ್ನೋ ಶಬ್ದಕ್ಕೆ ಇಷ್ಟು ತರದ ಅರ್ಥವನ್ನ ಇಟ್ಕೊಂಡು ಈ ಪಾದಕ್ಕೆ ಸಂಬಂಧಪಟ್ಟ ಶ್ಲೋಕ ಇದೆ. ಕಾಲು ತದಭಿಮಾನಿ ದೇವತೆ, ಹಾಗೆ ಯಜ್ಞ, ಇಷ್ಟರ ಬಗ್ಗೆ ಆಯ್ತು. ಇನ್ನು ಮುಂದೆ ಬ್ರಹ್ಮದೇವರು ತಾವು ಸೃಷ್ಟಿಯನ್ನ ಮಾಡ್ಬೇಕು ಅಂದ್ರೆ ಈಗಾಗಲೇ ಎಷ್ಟೊಂದ್ರೆ ಸೃಷ್ಟಿ ಆಯ್ತು. ಈಗ ಮನುಷ್ಯರಲ್ಲಿ ಹೇಗ್ ಸೃಷ್ಟಿ ಆಗುತ್ತೆ? ಮನುಷ್ಯರಲ್ಲಿ ಪತಿ ಪತ್ನಿಯರಿಂದ ಸೃಷ್ಟಿ ಆಗತ್ತೆ. ಪತಿ ಪತ್ನಿಯರ ವಿಹಾರದಿಂದ, ಸಂಭೋಗ ಕ್ರಿಯೆಯಿಂದ ಪ್ರಜೆಗಳ ಸೃಷ್ಟಿ ಆಗತ್ತೆ. ಅದಕ್ಕೆ ಬೇಕಾದ ಇಂದ್ರಿಯ ಯಾವುದು ಅಂದ್ರೆ ಗುಹ್ಯೇಂದ್ರಿಯ ಆಗ್ಬಹುದು, ಜನನೇಂದ್ರಿಯ ಅಂತ ಏನ್ ಹೇಳ್ತೀವಿ, ಆ ಇಂದ್ರಿಯಗಳ ಸೃಷ್ಟಿ ಏನಾಯ್ತು ಅದನ್ನ ಈಗ ವರ್ಣಿಸ್ತಾರೆ. ಬ್ರಹ್ಮದೇವರ ದೇಹದಿಂದ ಅದೆಲ್ಲ ಸೃಷ್ಟಿ ಆಗ್ತಾ ಬಂದ. ಅದನ್ನ ಹೇಳಲಿಕ್ಕೆ ಈಗ 26ನೆಯ ಶ್ಲೋಕ. ನಿರಭಿತ್ಯತ ಶಿಷ್ಣೋ ವೈ ಪ್ರಜಾನಂದಾಮೃತಾರ್ಥಿನಃ ಉಪಸ್ಥ ಆಸೀತ್ ಕಾಮಾನಾಂ ಪ್ರಿಯಂ ತದುಭಯಾಶ್ರಯಂ ನಿರಭಿದ್ಯತ ಶಿಷ್ಣೋವೈ. ಶಿಷ್ಣ ಅಂದ್ರೆ ಜನನೇಂದ್ರಿಯ ಅಂತ ಅರ್ಥ. ಪುರುಷ ಚಿಹ್ನ ತೋರಿಸುವಂತ ಇಂದ್ರಿಯ. ಅಂತ ಜನನೇಂದ್ರಿಯ ಏನಿದೆ ಅದರ ಸೃಷ್ಟಿ ಆಯ್ತು. ಈ ಜನನೇಂದ್ರಿಯ ಸೃಷ್ಟಿ ಎಂದ ಅರ್ಥ ಏನು? ಅದಕ್ಕೆ ಅಧಿಷ್ಠಾನ ಏನಿದೆಯಲ್ಲ, ಆ ಅಧಿಷ್ಠಾನ ಆಧಾರ ಅದು ಸೃಷ್ಟಿ ಆಯ್ತು. ಇದು ಏನಕ್ಕೆ ಕಾರಣ? ಪ್ರಜಾನಂದ ಅಮೃತಾರ್ಚಿನ ಅಂತ ಒಂದು ಶಬ್ದ ಹಾಕಿದ್ರು. ಈ ಶಬ್ದಕ್ಕೆ ಅರ್ಥ ಬಿಡಿಸೋದು ಕಷ್ಟ, ಯಾಕಂದ್ರೆ ಇದು ಕಠಿಣ ಶಬ್ದ ಹೌದು, ಹಾಗೆ ಅದು ತಿಳಿಸೋ ಅರ್ಥವೂ ಕಷ್ಟನೇ. ಆ ಅರ್ಥ ಹೇಳುವಂತ ಶಬ್ದ ಇದು. ಇಲ್ಲಿ ಪ್ರಜಾ ಅನ್ನೋ ಶಬ್ದಕ್ಕೂ ಆನಂದ ಅನ್ನೋ ಶಬ್ದಕ್ಕೂ ಅಮೃತ ಅರ್ಥಿ 4 ಶಬ್ದ ಇದೆ. ಪ್ರಜಾ, ಆನಂದ, ಅಮೃತ, ಅರ್ಥಿ. ಅರ್ಥಿ ಅಂದ್ರೆ ಏನು? ಅರ್ಥಿ ಅಂದ್ರೆ ಬಯಸೋರು, ಅರ್ಥಿಗಳು ಅಂತ ಹೇಳ್ತೀವಿ. ನಮ್ಗಿದು ಬೇಕು ಅಂತ. ಪುರುಷಾರ್ಥಿಗಳು, ಪುರುಷಾರ್ಥವನ್ನು ಬಯಸೋರು ಪುರುಷಾರ್ಥಿಗಳು. ಹಾಗೆ ಅರ್ಥಿ ಅಂದ್ರೆ ಧನ, ಅರ್ಥ ಅಂದ್ರೆ ದುಡ್ಡು, ಅದನ್ನ ಬಯಸೋರು. ಅಥವಾ ಅರ್ಥಿಗಳು ಅಂದ್ರೆ ಬೇಡೋರು, ನಂಗೆ ಇದು ಬೇಕು ಅಂತ ಅಪೇಕ್ಷೆ ಇರೋರು, ಅವರ ಅರ್ಥಿಗಳು. ಇವ್ರು ಯಾವ ಅರ್ಥಿಗಳು ಅಂತಂದ್ರೆ ಅಮೃತ ಅರ್ಥಿಗಳು. ಇವರಿಗೆ ಅಮೃತ ಬೇಕಾಗಿದೆ. ಹಾಗಾದ್ರೆ ಆ ಅಮೃತ ಯಾವುದು ಅಂದ್ರೆ ಸುಖ ಅನ್ನೋದೇ ಒಂದು ಅಮೃತ. ಈಗ ಅಮೃತ ಕುಡಿಲಿಕ್ಕೆ ಏನ್ ಸಿಗದೆ ಇರ್ಬೋದು ನಿಜ, ಆದ್ರೆ ಒಬ್ಬ ಯಾರೋ ಕ್ಷೀರಪಾನ ಮಾಡ್ದ, ಹಾಲನ್ನ ಕುಡ್ದ, ಕೇಸರಿ ಹಾಲನ್ನ, ಅದರಿಂದ ಅವನಿಗೆ ಆನಂದ ಆಯ್ತು. ಅದ ಆನಂದ ಸಿಕ್ತಲ್ಲ ಸುಖ, ಆ ಸುಖನೇ ಅವನಿಗೆ ಅಮೃತ. ಅಮೃತದ ಹೋಲಿಕೆ ಅಲ್ಲಿದೆ ಅವನಿಗೆ, ಅದೇ ಅಮೃತ ಅಷ್ಟೇ. ಅಂದ್ರೆ ಅಮೃತ ಕುಡ್ದ ಹಾಗಾಯ್ತು. ಪಂಚಾಮೃತ ಕುಡಿತಾರೆ, ನಿಜವಾಗಿ ಅಮೃತನೇ, ದೇವರ ಪ್ರಸಾದ, ಗುರುಗಳ ಪ್ರಸಾದ. ಅಲ್ಲಿ ಪಂಚಾಮೃತ ಏನಿದೆ ವಸ್ತುತಃ ನಿಜವಾದ ಅಮೃತ ನಾವು ಕುಡ್ದಿಲ್ಲ, ಆದ್ರೆ ಆ ಪಂಚಾಮೃತ ಕುಡಿದ ಏನು ಸುಖ ಆಯ್ತು ಅದು ಅಮೃತಕ್ಕೆ ಹೋಲಿಕೆ. ಈ ರೀತಿ ಆನಂದ ಅನ್ನೋ ಅಮೃತವನ್ನ ಒಬ್ಬ ಕುಡಿಬೇಕು ಅಂತ ಸ್ವಭಾವ ಇದೆ. ಆದ್ರೆ ಈ ಆನಂದ ಯಾವ್ದ್ರಿಂದ ಬಂದ ಆನಂದ? ಕ್ಷೀರಪಾನದಿಂದ ಬಂದ ಆನಂದ ಅಲ್ಲ, ಕೇಸರಿ ಹಾಲನ್ನ ಕುಡಿದ ಬಂದಂತಹ ಆನಂದ ಅಲ್ಲ. ಹೊರತು ಯಾವ್ದ್ರಿಂದ? ಪ್ರಜಾ ಆನಂದ ಅಂತ ಒಂದು ಶಬ್ದ ಹಾಕ್ತಾರೆ. ಹಾಗಾದ್ರೆ ಒಂದೊಂದೇ ಶಬ್ದ ನಮ್ಗೆ ಅರ್ಥ ಆಯ್ತು. ಆನಂದ, ಅಮೃತ, ಅರ್ಥಿ. ಅರ್ಥಿ ಅಂದ್ರೆ ಬೇಡೋದು, ಅದು ಬೇಕು ಅಂತ ಸ್ವಭಾವ ಇರೋನು. ಯಾವ್ದು ಬೇಕು ಅಂತ? ಅಮೃತ ಬೇಕು ಅಂತ ಸ್ವಭಾವ. ಆದ್ರೆ ಅಮೃತ ಅಂದ್ರೆ ನಿಜವಾದ ಅಮೃತ ಅಲ್ಲ, ಆನಂದ ಸುಖ ಏನಿದೆಯಲ್ಲ, ಒಂದರಿಂದ ಸಿಗೋ ಸುಖ, ಅದೇ ಒಂದು ಅಮೃತ, ಅದನ್ನ ಬಯಸ್ತಾ ಇದ್ದಾನೆ. ಯಾವುದರಿಂದ ಸಿಗುವಂತ ಸುಖ ಅಂದಾಗ ಈಗ ಶಿಷ್ಣ ಜನನೇಂದ್ರಿಯ ಅಂತ ಹೇಳಿದ್ದಾರೆ. ಆ ಜನನೇಂದ್ರಿಯ ಅಂತ ಹೇಳಿದ್ರಿಂದ ಅದಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಏನರ್ಥ? ಪ್ರಜಾನಂದ ಅಂತ ಶಬ್ದ ಹಾಕಿದ್ರು. ಪ್ರಜಾ ಅಂದ್ರೆ ಸಂತತಿ ಅಂತ ಅರ್ಥ. ಸಂತತಿ ಬೇಕಾದಾಗ, ಸಂತತಿ ಬೇಕು ಅಂತ ಇದ್ದವರು ಏನ್ ಮಾಡ್ತಾರೆ?
ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಹಾರ ಮಾಡ್ತಾರೆ. ಅಂದ್ರೆ ಪತಿ ಪತ್ನಿಯರ ವಿಹಾರ ಅಂತ ಏನ್ ಕರಿತೀವಿ, ರತಿ ಅಂತ ಕರೀತಾರೆ, ಇಲ್ಲ ಸಂಭೋಗ ಅನ್ನೋ ಶಬ್ದದಿಂದನೂ ಕರೀತಾರೆ. 3 ಶಬ್ದ ಇದೆ, ವಿಹಾರ, ಸಂಭೋಗ, ರತಿ. ಅದ್ ಯಾವ ಶಬ್ದದಿಂದ ನಮಗೆ ಅರ್ಥ ಆಗತ್ತೋ ಆ ಶಬ್ದ ನಾವು ಅನ್ವಯಿಸ್ಕೊಡೋದು. ಅಂತೂ ಆ ಸಂತತಿ ಬೇಕು ಅಂತ ಹೇಳಿ ಏನು ವಿಹಾರ ಆಗತ್ತೆ, ಅದರಿಂದ ಒಂದು ಆನಂದ ಸಿಗತ್ತೆ. ಆ ಆನಂದ ಅದೇ ಒಂದು ಅಮೃತ, ಅದನ್ನ ಬಯಸ್ಬೇಕು ಅಂತ ಇರೋಂಥವು. ಇದ್ದ ಸಂದರ್ಭ ಇದ್ದಾಗ ಯಾವ ಇಂದ್ರಿಯ ಸೃಷ್ಟಿ ಆಗ್ಬೇಕಲ್ಲಿ? ಜನೇಂದ್ರಿಯ ಸೃಷ್ಟಿಯಾಯ್ತು, ಅದರ ಸ್ಥಾನ ಸೃಷ್ಟಿಯಾಯ್ತು. ಹೀಗೆ ಬ್ರಹ್ಮದೇವರು ತಮ್ಮ ದೇಹದಿಂದ ಆ ಶಿಷ್ಣ ಇಂದ್ರಿಯವನ್ನ ಸೃಷ್ಟಿ ಮಾಡಿದ್ರು. ಇನ್ನು ಇದಾದ್ಮೇಲೆ ಉಪಸ್ಥ ಅಂದ್ರೆ ಗುಖ್ಯೇಂದ್ರಿಯ, ಅಂದ್ರೆ ಇದು ಪುರುಷ ಸ್ತ್ರೀ ಸಾಧಾರಣ ಇಂದ್ರಿಯ. ಹಿಂದೆ ಶಿಷ್ಟೇಂದ್ರಿಯ ಅಂದ್ರೆ ಪುರುಷ ಚಿಹ್ನ ಸೂಚಕವಾದ, ಪುರುಷ ಚಿಹ್ನಮಯವಾದ ಒಂದು ಇಂದ್ರಿಯ ಸ್ಥಾನ. ಇದು ಸ್ತ್ರೀ ಮತ್ತೆ ಪುರುಷ ಸಾಧಾರಣವಾದ ಒಂದು ಇಂದ್ರಿಯ, ಅದನ್ನ ಉಪಸ್ಥ ಅಂತ ಕರೀತಾರೆ. ಗುಖ್ಯೇಂದ್ರಿಯ ಅಂತ ಇನ್ನೊಂದು ಶಬ್ದದಿಂದ ಕರೀತಾರೆ. ಇದು ಏನಕ್ಕೆ ಸಾಧನ? ಕಾಮಾನಾಂ ಪ್ರಿಯಂ ಅಂತ ಭಾಗವತಲ್ಲಿ ಬಂತ ಶಬ್ದ, ಕಾಮಾನಾಂ ಪ್ರಿಯಂ. ಕಾಮನೆ ಅಂತಂದ್ರೆ ಏನರ್ಥ? ಪುರುಷ ತಾನು ಸ್ತ್ರೀಯಿಂದ ಪಡೆಯುವಂತಹ ಒಂದು ಆನಂದ, ಸ್ತ್ರೀ ಪುರುಷನಿಂದ ಪಡೆಯುವಂತಹ ಆನಂದ. ಇದಕ್ಕೆ ಸಾಧನ ಯಾವುದು ಅಂದ್ರೆ ಆ ಗುಖ್ಯೇಂದ್ರಿಯ. ಅದರ ಸೃಷ್ಟಿಯನ್ನ ಬ್ರಹ್ಮದೇವರು ತಾವು ಮಾಡಿದ್ರು. ಇಷ್ಟಾದ್ಮೇಲೆ ಇಂದ್ರಿಯ ಸೃಷ್ಟಿ ಆಯ್ತು, ಅದರ ಜೊತೆಗೆ ಇಂದ್ರಿಯ ಅಭಿಮಾನಿ ದೇವತೆನೂ ಕೂಡ ಸೃಷ್ಟಿ ಆಗಿದ್ದಾರೆ. ಯಾರು ಇಂದ್ರಿಯ ಅಭಿಮಾನಿ ದೇವತೆ? ಮನು ಅಂತ ಅವ್ರ ಹೆಸರು. ಶಿಷ್ಣ ಇಂದ್ರಿಯಕ್ಕೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಮನು ಅಂತ ಹೇಳ್ತಾರೆ. ಇಲ್ಲಿ ಉಪಸ್ಥಂ ಇಂದ್ರಿಯಂ ತದ್ ಅಭಿಮಾನಿ, ಆ ಶಿಷ್ಣಕ್ಕೂ ಅವರೇ, ಹಾಗೆ ಉಪಸ್ಥ ಇಂದ್ರಿಯಕ್ಕೂ ಕೂಡ ಆ ಮನುನೇ ಏನು ಅಭಿಮಾನಿ ದೇವತೆ. ಇನ್ನು ಅಭಿಮಾನಿ ದೇವತೆ ಸೃಷ್ಟಿ ಆಯ್ತು, ಇಂದ್ರಿಯಗಳ ಸೃಷ್ಟಿ ಆಯ್ತು. ಸುಖನೇ ಸೃಷ್ಟಿ ಆಗದೆ ಇದ್ರೆ ಈ ಇಂದ್ರಿಯ ಮತ್ತೆ ಅಭಿಮಾನಿ ದೇವತೆ ತಗೊಂಡ್ ಏನ್ ಮಾಡ್ಬೇಕು? ಉಪಯೋಗ ಇಲ್ಲ. ಹಾಗಾಗಿ ಸುಖದ ಸೃಷ್ಟಿಯನ್ನು ಕೂಡ ಆಗ ಮಾಡಿದ್ರು. ಈ ರೀತಿ ಇಂದ್ರಿಯ ತದ್ ಅಭಿಮಾನಿ, ಅದಕ್ಕೆ ಅಭಿಮಾನಿ ದೇವತೆ, ಅದರ ಜೊತೆಗೆ ಆ ಸುಖ, ತದ್ ಉಭಯಾಶ್ರಯಂ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರಿಯ ಮತ್ತೆ ಅಭಿಮಾನಿ ದೇವತೆಗಳಿದ್ರೆ ಅಲ್ಲಿ ಸುಖ ಅದು ಸಿಗೋದು, ಇಲ್ಲ ಅಂದ್ರೆ ಸುಖ ಪ್ರಾಪ್ತಿನೇ ಇಲ್ಲ. ಹಾಗಾಗಿ ಆ ಸುಖವನ್ನು ಕೂಡ ಆಗ ಸೃಷ್ಟಿ ಮಾಡಿದ್ರು. ಇಷ್ಟು ಅಭಿಪ್ರಾಯವನ್ನ ಇಲ್ಲಿ ಒಂದೇ ಶಬ್ದದಿಂದ ಹಾಕ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಮೈಥುನ ಜನ್ಯಂ ಅಷ್ಟೇ. ಮಿಥುನಿ ಭಾವ, ದಂಪತಿಗಳಿಗೆ ಆಗುವಂತಹ ಸುಖ ಏನಿದೆ ಮಿಥುನಿ ಭಾವದಿಂದ ಅಂತ ಸುಖದ ಸೃಷ್ಟಿ ಆಯ್ತು ಅಂತ ತಾತ್ಪರ್ಯ ಅಂತ ಅದನ್ನ ಗಂಭೀರವಾದ ಶಬ್ದದಿಂದ ಹಾಕಿದ್ರು. ಮೈಥುನ ಜನ್ಯಂ ಅಂತ ಒಂದು ಶಬ್ದ ಹಾಕಿದ್ದಾರೆ. ಇಲ್ಲಿ ಕಷ್ಟ ಏನಂದ್ರೆ ಪ್ರಜಾನಂದ ಅಮೃತಾರ್ಚಿನ ಅಂತ ಒಂದು ಶಬ್ದ ಹಾಕಿದಾರಲ್ಲ, ಅದಕ್ಕೆ ಬಿಡಿಸಿರೋ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ವ್ಯಾಖ್ಯಾನಕಾರರು. ಯಾಕಂದ್ರೆ ಆ ಶಬ್ದಕ್ಕೆ ಸಂಸ್ಕೃತದ ಪ್ರಕಾರ ನೇರವಾಗಿ ಅರ್ಥ ಹೇಳಿಕ್ ಬರಲ್ಲ, ಸಂಬಂಧನೇ ಇಲ್ಲ ಅನ್ಸ್ಬಿಡುತ್ತೆ. ಆದ್ರೆ ಹಾಗಲ್ಲ, ಪ್ರಜಾ ಅನ್ನೋ ಒಂದು ಶಬ್ದಕ್ಕೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಪ್ರಜಾ ಅಂದ್ರೆ ಸಂತತಿ ಅಂತ ಅರ್ಥದಲ್ಲಿ ಬಳಸಿದ್ದಾರೆ. ಸಂತತಿಗೋಸ್ಕರ ಅಂತ ಇಟ್ಕೊಂಡಾಗ ಆಗಿನೆಲ್ಲ ಶಬ್ದಗಳ ಅರ್ಥ ಸ್ಪಷ್ಟ ಆಗತ್ತೆ. ಇನ್ನು ಪಾಯು ಇಂದ್ರಿಯ ಒಂದಿದೆ. ಆ ಪಾಯು ಇಂದ್ರಿಯ ಅದರ ಅಭಿಮಾನಿ ದೇವತೆ ಮಿತ್ರ ಅಂತ ಒಬ್ಬ ದೇವತೆ. ಆ ಮಿತ್ರ ದೇವತೆಯ ಸೃಷ್ಟಿ ಆಗತ್ತೆ ಅಂತ ಅದು ವಿಷಯ ಇದೆ. ಅದನ್ನ ಈಗ ಮುಂದಿನ ಶ್ಲೋಕದಲ್ಲಿ ಅದನ್ನ ತಿಳಿಸ್ತಾ ಹೋಗ್ತಾರೆ. 27ನೇ ಶ್ಲೋಕ. ಉತ್ಸಿಸೃಕ್ಷೋರ್ಥಾತುಮಲಂ ನಿರಭಿದ್ಯತ ವೈಗುದಂ ತತಃ ಪಾಯುಸ್ತತೋ ಮಿತ್ರಃ ಉತ್ಸರ್ಗ ಉಭಯಾಶ್ರಯಃ. ಈ ಶ್ಲೋಕದಲ್ಲಿ ಈ ಗುದೇಂದ್ರಿಯ ಅಂದ್ರೆ ಮಲ ವಿಸರ್ಜನೆಗೆ ಬೇಕಾದಂತಹ ಒಂದು ಇಂದ್ರಿಯ ಏನಿದೆ, ಅಲ್ಲಿ ಒಂದು ದ್ವಾರ ಮತ್ತೆ ಇಂದ್ರಿಯ ಬರುತ್ತೆ. ಆ ಮಲ ವಿಸರ್ಜನೆಗೆ ಕಾರಣ ಯಾವ ಇಂದ್ರಿಯನೋ ಪಾಯು ಇಂದ್ರಿಯ, ಅದರ ಸೃಷ್ಟಿ ಆಯ್ತು ಅಂತ ವಿಷಯ ಬರುತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಮಾಡ್ಕೊಳ್ತಾರೆ ಮುಂದೆ, ಅಲ್ಲ ಬ್ರಹ್ಮದೇವರ ದೇಹದಿಂದ ತಾನೇ ಸೃಷ್ಟಿ ಆಯ್ತು, ಬ್ರಹ್ಮದೇವರ ದೇಹದಿಂದ ಸೃಷ್ಟಿ ಆಗ್ಬೇಕು ಅಂದ್ರೆ ಅಲ್ಲಿ ಮಲ ಪ್ರಸಕ್ತಿ ಇದ್ರೆ, ಮಲ ವಿಸರ್ಜನೆ ಮಾಡ್ಬೇಕು ಅಂತಿದ್ರೆ ಆಗ ಅದಕ್ಕೆ ಬೇಕಾದ ಇಂದ್ರಿಯ ಬೇಕು. ಅದೇ ಬ್ರಹ್ಮದೇವರಿಗೆ ಯಾಕೆ ಇಂದ್ರಿಯ ಬೇಕಾಗಿತ್ತು? ಅವರ ದೇಹದಿಂದ ಅಂದ್ರೆ ಅವರ ದೇಹಕ್ಕೆ ಇರೋದಿದೆಲ್ಲ, ಮತ್ತೆ ಆ ದೇಹದಿಂದ ಯಾಕೆ ಇದನ್ನ ಸೃಷ್ಟಿ ಮಾಡ್ಕೊಳ್ಬೇಕಾಗಿತ್ತು ಅಂತ ಒಂದು ಪ್ರಶ್ನೆನೂ ಕೂಡ ಇದೆ. ಇದ್ರ ಮೇಲೆ ಇದರ ವಿವರಣೆ ಮತ್ತೆ ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾಳೆ ದಿವಸ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ
ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.